ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕ ಕೆಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಶಕ್ತಿ ದೇವತೆಗಳ ದೇವಸ್ಥಾನದಲ್ಲಿ ಹಚ್ಚುವಂತಹ ನಿಂಬೆ ಹಣ್ಣಿನ ದೀಪವನ್ನು ಯಾವ ರೀತಿ ಹಚ್ಚಬೇಕು, ಹಾಗೆ ಯಾವ ನಿಯಮಗಳನ್ನು ಪಾಲಿಸಬೇಕು, ಎಷ್ಟು ದೀಪ ಹಚ್ಚಬೇಕು, ನಿಂಬೆ ಹಣ್ಣಿನ ದೀಪವನ್ನು ಹಚ್ಚುವ ವಿಧಾನವನ್ನು ತಿಳಿಯೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಈ ನಿಂಬೆ ಹಣ್ಣಿನ ದೀಪವನ್ನು ವಿಶೇಷವಾಗಿ ಆಷಾಢ ಮಾಸದಲ್ಲಿ ಹಚ್ಚಲಾಗುತ್ತದೆ. ಅದರಲ್ಲೂ ಶುಕ್ರವಾರ ಮತ್ತು ಮಂಗಳವಾರದಂದು ವಿಶೇಷವಾಗಿ ಈ ನಿಂಬೆ ಹಣ್ಣಿನ ದೀಪವನ್ನು ಶಕ್ತಿ ದೇವತೆಯ ದೇವಸ್ಥಾನಗಳಲ್ಲಿ ಹಚ್ಚಲಾಗುತ್ತದೆ. ಶಕ್ತಿ ದೇವತೆ ಎಂದರೆ ದುರ್ಗಮ್ಮ, ಮಾರಮ್ಮ ಮತ್ತು ಬನಶಂಕರಿ. ಈ ರೀತಿ ಶಕ್ತಿ ಸ್ವರೂಪಿಯಾಗಿರುವ ದೇವತೆಗಳಿಗೆ ಈ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಬೇಕು. ಹಾಗೆ ಶಾಂತ ರೂಪವಾದ ದೇವತೆಗಳು ಅಂದರೆ ಲಕ್ಷ್ಮಿ, ಪಾರ್ವತಿ ಇಂತಹ ದೇವತೆಯ ದೇವಸ್ಥಾನಗಳಲ್ಲಿ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಬಾರದು. ಹಾಗೆ ಮನೆಯಲ್ಲೂ ಕೂಡ ಈ ಒಂದು ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಬಾರದು. ಈ ಆಷಾಢ ಮಾಸದಲ್ಲಿ ನಿಂಬೆ ಹಣ್ಣಿನ ದೀಪವನ್ನು ಶಕ್ತಿ ದೇವತೆಗಳ ದೇವಸ್ಥಾನದಲ್ಲಿ ಹಚ್ಚುವುದರಿಂದ ಇಷ್ಟಾರ್ಥಗಳು ಕೈಗೊಳ್ಳುತ್ತವೆ, ಅಂದರೆ ಇಷ್ಟಾರ್ಥಗಳು ಪೂರೈಸುತ್ತವೆ ಎಂಬ ನಂಬಿಕೆ ಇದೆ. ಇನ್ನು ನಿಂಬೆ ಹಣ್ಣಿನ ದೀಪವನ್ನು ಯಾವ ರೀತಿ ಹಚ್ಚಬೇಕು ಎಂದರೆ, ಮನೆಯಲ್ಲಿಯೇ ನೀವು ನಿಂಬೆಹಣ್ಣು ಮತ್ತು ಅರಿಶಿನ, ಕುಂಕುಮ, ತುಪ್ಪ, ಬತ್ತಿ ಅಂದರೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚಲು ಏನು ಬೇಕೋ ಎಲ್ಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡು ಹೋಗಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲೇ ನೀವು ಈ ನಿಂಬೆಹಣ್ಣಿನ ದೀಪವನ್ನು ತಯಾರಿಸಿ ದೇವತೆಗೆ ಬೆಳಗಬೇಕು. ಯಾವುದೇ ಕಾರಣಕ್ಕೂ ಮನೆಯಲ್ಲಿಯೇ ಈ ನಿಂಬೆಹಣ್ಣಿನ ದೀಪವನ್ನು ಎಲ್ಲ ರೆಡಿ ಮಾಡಿಕೊಂಡು ಹೋಗೋದಕ್ಕೆ ಹೋಗಬೇಡಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನೀವು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿಯೇ ನಿಂಬೆ ಹಣ್ಣನ್ನು ಕತ್ತರಿಸಿ ನಿಂಬೆ ರಸವನ್ನು ತೆಗೆದು ನಂತರ ಆ ನಿಂಬೆ ಹಣ್ಣನ್ನು ಮಡಚಿ, ಅಂದರೆ ಸಿಪ್ಪೆ ಒಳಭಾಗಕ್ಕೆ ಹೋಗುವಂತೆ ಮಡಚಿ ದೀಪ ಆಕಾರವಾಗಿ ಮಾಡಿಕೊಂಡು ಒಂದು ತಟ್ಟೆಯನ್ನು ತೆಗೆದುಕೊಳ್ಳಿ. ತಾಮ್ರ, ಬೆಳ್ಳಿ ಅಥವಾ ಹಿತ್ತಾಳೆಯ ತಟ್ಟೆ ಆಗಿರ್ಬೋದು, ಅಥವಾ ಅಡಕೆ ಪಟ್ಟೆಯ ತಟ್ಟೆ ಬರುತ್ತಲ್ಲ, ಅಡಕೆ ತಟ್ಟೆ, ಆ ತಟ್ಟೆಯನ್ನು ಕೂಡ ನೀವು ಈ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಲು ಬಳಸಬಹುದು. ಮೊದಲಿಗೆ ತಟ್ಟೆಯನ್ನು ಶುದ್ಧ ಮಾಡಿ ತಟ್ಟೆಗೆ ಅರಿಶಿನ ಕುಂಕುಮವನ್ನು ಹಚ್ಚಿ, ಅಂದರೆ ಸುತ್ತಲೂ ಅರಿಶಿನ ಕುಂಕುಮವನ್ನು ಹಚ್ಚಿ, ಮಧ್ಯಭಾಗಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ನಿಂಬೆ ಹಣ್ಣನ್ನು ಕತ್ತರಿಸಿ, ಅಂದರೆ 3 ನಿಂಬೆ ಹಣ್ಣನ್ನು ತೆಗೆದುಕೊಂಡೋಗಿ ನೀವು ಯಾವ ಥರ ಸಂಕಲ್ಪ ಮಾಡಿರ್ತೀರೋ ನಿಂಬೆಹಣ್ಣಿನ ದೀಪವನ್ನು ಹಚ್ಚಲು, ಅಂದರೆ 5 ವಾರ ಈ ಒಂದು ನಿಂಬೆಹಣ್ಣಿನ ದೀಪವನ್ನು ಹಚ್ಚುತ್ತೇನೆ, ನನ್ನ ಆಸೆಯನ್ನು ಪೂರೈಸು ಎಂದು ದೇವತೆಯಲ್ಲಿ ಬೇಡಿಕೊಂಡು 5 ವಾರ ಹಚ್ಚುವುದಾದರೆ 5 ವಾರ ಈ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ, 3 ವಾರ, 5 ವಾರ ಅಥವಾ 9 ವಾರ ಹಾಗೆ 11 ವಾರ ನೀವು ಯಾವ ರೀತಿ ಸಂಕಲ್ಪವನ್ನು ಮಾಡಿಕೊಂಡಿರ್ತೀರೋ ಅದೇ ರೀತಿಯಾಗಿ ಈ ಒಂದು ನಿಂಬೆಹಣ್ಣಿನ ದೀಪವನ್ನು ಹಚ್ಚಬೇಕು. ಮೊದಲನೇ ವಾರದಂದು 3 ನಿಂಬೆಹಣ್ಣನ್ನು ತೆಗೆದುಕೊಂಡು ಹೋಗಿ, 3 ನಿಂಬೆಹಣ್ಣು ಅಂದರೆ ಅದರಲ್ಲಿ 6 ದೀಪ ಹಾಕ್ತವೆ. ಹಾಗೆ 2ನೇ ವಾರ ಇನ್ನೂ 2 ನಿಂಬೆ, ಅಂದರೆ 3 ನಿಂಬೆ ಹಣ್ಣಿನ ಜೊತೆಗೆ ಇನ್ನೂ 2 ನಿಂಬೆಹಣ್ಣು, 5 ನಿಂಬೆಹಣ್ಣನ್ನು ತೆಗೆದುಕೊಂಡು ಹೋಗಿ ಹಚ್ಚಬಹುದು. ಇದೇ ರೀತಿಯಾಗಿ ವಾರವೂ 2 ನಿಂಬೆಹಣ್ಣನ್ನು ಹೆಚ್ಚಿಸುತ್ತಾ ದೀಪಗಳನ್ನು ಹೆಚ್ಚು ಮಾಡಿಕೊಂಡು ಹಚ್ಚಬಹುದು. ನಿಂಬೆಹಣ್ಣನ್ನು ಕತ್ತರಿಸಿ ಆ ಹುಳಿಯೆಲ್ಲ ಹಿಂಡು ಅದನ್ನು ಮಡಚಿ ದೀಪದ ಆಕಾರವಾಗಿ ಮಾಡಿ ಒಂದು ತಟ್ಟೆಯಲ್ಲಿ ಅದನ್ನು ಇಟ್ಟುಕೊಂಡು ದೀಪಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಇಟ್ಟು ತುಪ್ಪವನ್ನು ಹಾಕಿ ಬತ್ತಿಯನ್ನು ಹಾಕಿ ಹಾಗೆ ಆ ದೀಪಗಳನ್ನು ಹೂಗಳಿಂದ ಅಲಂಕಾರ ಮಾಡಿ ನಿಮ್ಮ 2 ಕೈಯನ್ನು ಹಿಡಿದುಕೊಂಡು ದೀಪದ ತಟ್ಟೆಯನ್ನು ತೆಗೆದುಕೊಂಡು ದೇವತೆಗೆ ಆರತಿ ಮಾಡಬೇಕು. ನಿಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುತ್ತಾ ದೇವತೆಗೆ ನಿಂಬೆ ಹಣ್ಣಿನ ಆರತಿಯನ್ನು ಮಾಡಿ ಆ ಆರತಿಯನ್ನು ದೇವಸ್ಥಾನದಲ್ಲಿ ಇಟ್ಟು ಅದೆಲ್ಲ ತಣ್ಣಗಾದ ನಂತರವೇ ನೀವು ಮನೆಗೆ ಹೋಗಬೇಕು. ಅಲ್ಲಿವರೆಗೂ ನೀವು ದೇವತೆಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಅಂದರೆ ದೇವಸ್ಥಾನದಲ್ಲಿ ಒಂದು ಕಡೆ ಕೂತ್ಕೊಂಡು ಪ್ರಾರ್ಥನೆಯನ್ನು ಮಾಡ್ಕೊತೀರಿ. ಆ ದೀಪ ಎಲ್ಲ ತಣ್ಣಗಾದ ನಂತರ ಆ ತಣ್ಣಗಾದ ನಿಂಬೆ ಹಣ್ಣಿನ ದೀಪ ಇರುತ್ತಲ್ಲ, ಆ ದೀಪ ಎಲ್ಲವನ್ನು ಯಾರೂ ತುಳಿದರೆ ಇರುವಂತಹ ಜಾಗ, ಅಂದರೆ ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ಅಲ್ಲೇ ಹಾಕಿ ಬನ್ನಿ. ಅದನ್ನು ಮನೆಗೆ ಮತ್ತೆ ತರಲು ಹೋಗಬೇಡಿ. ಅಲ್ಲೇ ಎಲ್ಲಾದರೂ ಯಾರೂ ತುಳಿದೇ ಇರುವಂತಹ ಜಾಗದಲ್ಲಿ ಹಾಕಿ. ಹಾಗೆ ನಿಂಬೆ ರಸವನ್ನು ಹಿಂಡಿರ್ತೀರಲ್ಲ, ಆ ರಸವನ್ನು ಕೂಡ ಯಾವುದಾದ್ರೂ ಒಂದು ಮರದ ಬುಡಕ್ಕೆ ಹಾಕಿ. ಯಾವುದೇ ಕಾರಣಕ್ಕೂ ಆ ನಿಂಬೆ ರಸವನ್ನು ತಂದು ಅದರಲ್ಲಿ ಅಡುಗೆ ಮಾಡೋದಾಗಿರ್ಬೋದು ಅಥವಾ ಬೇರೆದಕ್ಕೇನಾದರೂ ಉಪಯೋಗಿಸೋದಾಗಿರ್ಬೋದು, ಆ ಥರ ಮಾಡೋದಕ್ಕೆ ಹೋಗಬೇಡಿ. ಅಲ್ಲೇ ದೇವಸ್ಥಾನದಲ್ಲಿ ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ಹಾಕಿ. ಅದರಲ್ಲೂ ಆಷಾಢ ಮಾಸದಲ್ಲಿ ಶುಕ್ರವಾರ ಮತ್ತು ಮಂಗಳವಾರದಂದು ನಿಂಬೆಹಣ್ಣಿನ ಆರತಿಯನ್ನು ಶಕ್ತಿ ದೇವತೆಗೆ ಮಾಡುವುದರಿಂದ ನಮ್ಮ ಎಲ್ಲ ಕಷ್ಟಗಳು ಕಳೆಯುತ್ತವೆ. ಹಾಗೆ ನಾವು ಏನು ಸಂಕಲ್ಪವನ್ನು ಮಾಡಿಕೊಂಡಿರ್ತೀವೋ ಅದು ಕೂಡ ಈಡೇರುತ್ತದೆ ಎಂಬ ನಂಬಿಕೆ ಇದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಂಬೆಹಣ್ಣಿನ ಆರತಿಯನ್ನು ಯಾವ ರೀತಿ ಮಾಡಬೇಕು,
ಹಾಗೆ ವಿಧಿವಿಧಾನವನ್ನು ತಿಳಿಸಿದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹಲೋಕ KK ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.